ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡ್ತಿದ್ದಾಳೆ ಉರ್ಸು. ಓಕೆ ಓಕೆ ರೆಡಿ. ಹೇ ರಾಜೇಶ್, ಏನಾಯ್ತು ಜಾನು? ನೀನ್ ಹಂಗೆಲ್ಲ ಮಾಡ್ಬೇಡ, ನಂಗೆ ಒಂಥರ ಆಗುತ್ತೆ. ಒಂಥರ ಅಂದ್ರೆ ಯಾವ ಥರ? ಏನಾಗುತ್ತೆ? ನಿಂಗೆ ಅಷ್ಟು ಗೊತ್ತಿಲ್ವಾ? ಅಷ್ಟು ಗೊತ್ತಾಗಲ್ಲ? ಸಾರಿ. ಓಕೆ 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 ಸಾರಿ ಸಾರಿ. ಚಿಕ್ಕ ಮಗನ ನೀನು, ಗೊತ್ತಾಗಲ್ಲ? ಅಷ್ಟು ಗೊತ್ತಾಗಲ್ಲ ನಿಂಗೆ ಗನ ನೀನು? ಓಕೆ 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 ಗೊತ್ತಾಯ್ತು. ಸರಿ, ಇದೆಲ್ಲ ಬಿಡು. ಇವಾಗ ನೀನೇ ನನ್ನ ಪೋಸ್ ಹೇಳ್ಕೊಡು, ನಾನು ಮಾಡ್ತೀನಿ. ನಿನ್ಗೆ ತುಂಬಾ ಬೋರ್ ಆಗುತ್ತೆ ರಾಜೇಶ್, ಆದ್ರೆ ಏನ್ ಮಾಡ್ಲಿ, ನಮ್ಮಮ್ಮ ನನ್ನ ಎಲ್ಲೂ ಹೊರಗೆ ಬಿಡೋದೇ ಇಲ್ಲ ಗೊತ್ತಾ. ನಾನು ಮುಂಚೆ ಹೇಗಿದ್ದೆ ಗೊತ್ತಾ? ಪಕ್ಕ ಪಾರ್ಟಿ ಫ್ರೀಕ್. ಪಾರ್ಟೀಸ್, ಪಬ್ಸ್, ನೈಟ್ ಔಟ್ಸ್ ಎಲ್ಲ ಹೋಗ್ತಿದ್ದೆ. ಆದ್ರೆ ಇವಾಗ ಎಲ್ಲೂ ಹೋಗಕ್ ಬಿಡ್ತಾ ಇಲ್ಲ ಗೊತ್ತಾ ನಿನ್ಗೆ. ಡೋಂಟ್ ವರಿ, ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಇವತ್ತು ನೈಟ್ ಔಟ್ ಹೋಗೋಣ? ವಾಟ್ ರಿಯಲಿ? ಅರೆ ಸೀರಿಯಸ್? ಇವತ್ತು ನಿನ್ನನ್ನ ನೈಟ್ ಔಟ್ ಕರ್ಕೊಂಡು ಹೋಗ್ತಾ ಇದ್ಯಾ? ಎಸ್ ಜಾನು, 100 ಅಲ್ಲ 200% ನಾವಿಬ್ರು ಇವತ್ತು ಆಚೆ ಹೋಗ್ತಾ ಇದೀವಿ. ಫುಲ್ ಎಂಜಾಯ್ ಮಾಡೋಣ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ದೀನಿ? ಹಾ ನೋಡ್ ಜಾನು, ಹೆಣ್ಮಕ್ಳು ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ. ಹೇಗಿರ್ತಾರೆ? ನಿನ್ ತರ ಇರ್ಬೇಕಾ? ನಿಂತರ ಅಂತೂ ಇರಲ್ಲ ಜಾನ್ವಿ. ದೊಡ್ಡ ಮನೆ ಮಕ್ಳು ಹೇಗಿರ್ಬೇಕು ಹಾಗೆ ನೀನಿಲ್ಲ. ಶಟ್ ಅಪ್. ದೊಡ್ಡ ಮನೆ ಮಕ್ಳು ಸ್ಟೇಟಸ್ ಬಗ್ಗೆ ನಿನಗೇನೇ ಗೊತ್ತು? ಹಾ ಮಾತಾಡಕ್ ಬಂದ್ಬಿಡ್ತಾಳೆ. ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಜಾನು. ನೈಸ್ ಜೋಕ್. ಇನ್ನೇನು, ನೀನ್ ಹಂಗೆ ಗುಗ್ಗು ತರ ಇರ್ತಾರಾ? ಜಾನು, ನೀನ್ ಎಲ್ಲಿಗೂ ಹೋಗ್ತಿಲ್ಲ, ಮನೇಲೇ ಇರ್ತೀಯ. ಏಯ್, ಅದನ್ನ ಹೇಳಕ್ ನೀನ್ ಕೂಲ್ ಜಾನು, ಕೂಲ್. ಅಕ್ಕ, ಜಾನು ಹೊರಗಡೆ ಹೋದ್ರೆ ಏನ್ ಇವಾಗ ಪ್ರಾಬ್ಲಮ್? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಕಣ ಅವಳು. ರಾತ್ರಿ ಹೊತ್ತು ಒಂದು ಹುಡುಗನ ಜೊತೆ ಸುತ್ತಾಡಿದ್ರೆ ಜನ 4 ತರ ಮಾತಾಡ್ತಾರೆ. ಆಮೇಲೆ ಹಾಳಾಗೋದು ಅವಳ ಜೀವನನೇ. ವಾಟ್ ರಬ್ಬಿಶ್ ಅಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ನೋಡು, ನೀನ್ ಹುಡುಗ, ನಿಂಗಿದೆಲ್ಲ ಗೊತ್ತಾಗಲ್ಲ. ನಾನು ಅವಳಿಗೆ ಹೇಳ್ತಿದ್ದೆ, ಜಾನು ನೀನ್ ಎಲ್ಲಿಗೂ ಹೋಗ್ತಿಲ್ಲ. ಏಯ್, ಹೋಗ್ತೀನಿ ಕಣೆ, ಹೋಗ್ತೀನಿ. ಯಾರ ಜೊತೆ ಬೇಕಾದ್ರೂ ಹೋಗ್ತೀನಿ, ಹೇಗ್ ಬೇಕಾದ್ರೂ ಇರ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಕಮಾನ್ ರಾಜೇಶ್, ಕಮಾನ್. ನಾವ್ ಇವತ್ತು ಲಾಂಗ್ ಡ್ರೈವ್ ಹೋಗೇ ಹೋಗ್ತೀವಿ. ಪಾರ್ಟಿ ಮಾಡ್ತಾ ಇದೀವಿ, ಎಂಜಾಯ್ ಮಾಡೋಣ ಬಾ. ತಾಕತ್ತಿದ್ರೆ ನನ್ನ ತಡಿ. ಇಲ್ಲಿಗೆ ಯಾಕೆ ಕರ್ಸಕ್ ಹೋದ್ರಿ? ಫೋನ್ ಮಾಡಿದ್ರೆ ಮನೆಗೆ ಬರ್ತಿದ್ದೆ. ನಿಮ್ಮಿಂದ ನಂಗೊಂದು ಕೆಲಸ ಆಗ್ಬೇಕಾಗಿತ್ತು. ಏನಾಗ್ಬೇಕಿತ್ತು ಹೇಳಿ. ಅದು ನಮಗೆ ಒಂದು 25 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. ಬಡ್ಡಿ ಒಂಚೂರು ನೋಡಿ ಹಾಕೋರಿ. 25 ಲಕ್ಷನಾ? ಯಾಕೆ, ಕಷ್ಟನಾ? ಕೋಟಿ ಬೇಕಾದ್ರೆ ಕೊಡ್ತೀವಿ ಸರ್. ಆದ್ರೆ ನೀವು ಬಂದು ನನ್ನ ಹತ್ರ ದುಡ್ಡು ಕೇಳ್ತಿದ್ರಲ್ಲ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಂದ್ರ ಅದ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತ. ಕೇಳಿಲ್ಲ ನೀವು? ಚಿಟೆ, ಅಂದ್ರೆ ಸಾಹೇಬ್ರು, ನಾನೇನು ಅವ್ರಿಗೇನು ಕತ್ತಿ ಅಂತ ಅನ್ಲಿಲ್ಲ. ದೊಡ್ಡ ಅಮೌಂಟ್ ಸಿಕ್ತೆ, ಆದರೆ ಎಲೆಕ್ಷನ್ ಟೈಮ್ ಅಲ್ವಾ, ನಮ್ಮ ಬ್ಯಾಂಕ್ ಅಕೌಂಟಿಂದ ಏನೇ ಟ್ರಾನ್ಸಾಕ್ಷನ್ ಆದರೂ ಸ್ವಲ್ಪ ಇಶ್ಯೂ ಮಾಡ್ತಾರೆ. ಅದಕ್ಕೆ ಪರವಾಗಿಲ್ಲ ಸರ್, ಆದರೆ ನಮ್ದೊಂದು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಯಾಕೆಂದ್ರೆ ಈ ದಂಧೆಯಲ್ಲಿ ರಿಸ್ಕ್ ಜಾಸ್ತಿ ಅಲ್ವಾ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅದೇನು ರೂಲ್ಸ್ ಐತಿ ಎಲ್ಲ ಹಾಕೋರಿ. ಅದು ನಾವು ಮಾತ್ರ 1 ರೂಪಾಯಿನೂ ಧೋಕಾ ಮಾಡಂಗಿಲ್ಲ ನಮ್ಗೆ. ಹೇಳ್ರಿ, ನಿಮ್ಮ ರೂಲ್ಸ್ ಹೇಳ್ರಿ. ಆಯ್ತು, ಶ್ಯೂರಿಟಿ ಏನು ಕೊಡ್ತೀರಾ? ದಾದಾ, ನಮ್ಮ ಮೇಲೆ ಒಂದು ಚೂರು ನಂಬಿಕಿಲ್ಲ ನಿಮ್ಗೆ? ಇಲ್ಲ ನೋಡ್ರಿ, ನಮ್ಮ ಸಾಹೇಬರು ನೆಕ್ಸ್ಟ್ MLA ಆಗೋರು ಅವರು. ತುಂಬಾ ಜನ MLAಗಳಿಗೆ ಹಣ ಬಡ್ಡಿಗೆ ಕೊಟ್ಟಿದ್ದೀನಿ ನಾನು. ಆದರೆ ಶ್ಯೂರಿಟಿ ಬೇಕೇ ಬೇಕು. ಈ ದಂಧೆಯಲ್ಲಿ ನಾನೊಬ್ಬನೇ ಇರಲ್ಲ, 4-5 ಜನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತೀವಿ. ಎಲ್ಲರಿಗೂ ಜವಾಬ್ ಕೊಡ್ಬೇಕಲ್ವಾ. ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ತೀರಾ? ಅಂಥದ್ದು ಯಾವುದು ಇಲ್ಲ ಸರ್.
ಅಲ್ಲ ನಮ್ದೇನಾರ ಪ್ರಾಪರ್ಟಿ? ಸರಿ, ಹಾಗಾದ್ರೆ ಜಾಮೀನ್ಗೆ ನಿಮ್ಮ ಅಪ್ಪರ ಸೈನ್ ಬೇಕಾಗುತ್ತೆ, ಅದನ್ನಾದ್ರೂ ಮಾಡ್ಬೋದಲ್ವಾ? ಬೇರೆ ಏನಾದರೂ ದಾರಿ ಐತಾ? ಸರ್ ಏನು ಸರ್ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಆದಷ್ಟು ಬೇಗ ನಿಮ್ಮ ಹಣ ವಾಪಸ್ ಕೊಡ್ತೀನಿ. ಇಲ್ಲಿ ನಂಬಿಕೆ ವಿಶ್ವಾಸಗಳಿಗಿಂತ ಕಾಗದದ ಪತ್ರಗಳೇ ಜಾಸ್ತಿ ಕೆಲಸ ಮಾಡುತ್ತೆ. ನೀವು ಮೊದಲೇ ರಾಜಕಾರಣಿ, ಹಿಂಗೆ ಮಾಡಿಬಿಟ್ರೆ ನನಗೆ ಹಿಂಗಾಗ್ಬಿಡುತ್ತೆ. ಸರಿ ಸರ್, ನಮ್ಮ ತಂದೆ ಜೊತೆ ಮಾತಾಡಿ ನಾನು ನಿಮ್ಗೆ ವಾಪಸ್ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನು ಆಮೇಲೆ ಬರ್ತೀನಿ ಸರ್. ನಮಸ್ಕಾರ. ಸಾಹೇಬ್ರ, ಇವ ಹಿಂಗೆ ಡಾಕ್ಯುಮೆಂಟ್ ಕೇಳಾಕತ್ತಾನಲ್ರಿ, ಏನು ಮಾಡೋದು? ಎಲ್ಲರೂ ಕೇಳ್ತಾರೆ ಚಿಟ್ಟೆ, ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಇದೊಂದು ಸ್ಟಡಿ ಸೆಂಟರ್ ಕಟ್ಟಿದ್ರೆ ಕಾಲನಿ ಓಟೆಲ್ಲ ನನಗೆ ಬೀಳುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಡ್ತಾ ಇದೆ. ಅಲ್ಲ, ಅಪ್ಪಾರು ಇದಕ್ಕೆ ಸೈನ್ ಮಾಡ್ತಾರಂತೀರ? ಖಂಡಿತ ಮಾಡಲ್ಲ, ಆದರೆ ಒಂದ್ಸಲಿ ಟ್ರೈ ಮಾಡ್ಬೋದು ಅನ್ಸುತ್ತೆ. ನನ್ಗೆ ಯಾಕೋ ಮನಸ್ಸೇ ಹೋಗ್ತಾ ಇಲ್ಲ ಚಿಟ್ಟೆ, ತುಂಬ ಗೊಂದಲ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡು ಚಿಟ್ಟೆ, ಹಣ ಹೆಂಗಾದ್ರೂ ಹೊಂದ್ಸು. ಜಾನ್ವಿ, ನಿಂತ್ಕೋ. ನಿನಗೆ ಹೇಳ್ತಿರೋದು ನಿಂತ್ಕೊಂಡೆ. ಜಾನು, ಏನಾಯ್ತು? ಒನ್ಸ್ ಅಗೇನ್ ಅದಕ್ಕೆ ಆ ಹೂ ಮಾರೋಳು ಅಮ್ಮನ ಕಿವಿ ಚುಚ್ಚಿದಾಳೆ. ಅಮ್ಮ ನನ್ನ ಬೈತಾ ಇದ್ದಾರೆ. ಅತ್ತೆ, ಯಾಕೆ ಹಕ್ಕು ಹೋಗ್ತಾ ಇದ್ದೀರಾ? ನಿನ್ ತಮ್ಮ ಮತ್ತೆ ಇವಳು ಹೊರಗಡೆ ಹೋಗ್ತಾ ಇದ್ದಾರಂತೆ, ಅದು ಇಷ್ಟೊತ್ತಲ್ಲಿ. ರಾಜೇಶ್, ರಾಜೇಶ್, ಮೊದ್ಲು ಆ ಕಿವಿ ತೆಗಿ. ವಾಟ್ ಸೀನ್? ವಾಟ್ ಹ್ಯಾಪನ್? ಹೇ ಜಾನು, ರೆಡಿನಾ? ರೆಕಾರ್ಡಿಂಗ್ ತಗೊಂಡ್ಬರ್ತೀನಿ, ಹೊರಡನ್ವಾ? ಹೇ, ನೀವು ಹೊರಗಡೆ ಹೋಗೋದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನು ಅಂತ ಕೇಳ್ತಾ ಇದೀಯಾಕ? ಐ ನೋ ನಿಮ್ಮ ಇಂಟೆನ್ಷನ್ಸ್ ತಪ್ಪಾಗಿರಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀವಿಬ್ರು ತಪ್ಪು ಮಾಡಕ್ಕೆ ಹೋಗ್ತಿದ್ದೀರಾ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು. ಹೌ ಚೀಪ್? ನನ್ನ ಬಗ್ಗೆ ಚೀಪಾಗಿ ಯಾರಕ್ಕ ಯೋಚನೆ ಮಾಡಿರೋದು? ಅಲ್ಲ, ಇನ್ಫ್ಯಾಕ್ಟ್ ನನ್ನ ಪ್ರಾಜೆಕ್ಟ್ ಬಗ್ಗೆ ನಾನು ಜಾನು ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಯೂಸ್ಫುಲ್ ಆಗೋ ಥರ ಅವಳು ಯಾವುದೋ ಫ್ಯಾಮಿಲಿ ಇದೆ, ಅವ್ರನ್ನ ಮೀಟ್ ಮಾಡಿದ್ರೆ ನಿನ್ನ ರಿಸರ್ಚ್ಗೆ ಅಸೆಟ್ ಆಗುತ್ತೆ ಅಂತ ಹೇಳಿದ್ಲು. ಸೊ ನನಗೂ ಸರಿ ಅನ್ನಿಸ್ತು, ಹೋಗೋಣ ಅಂತ ಹೇಳಿದೆ. ಇವತ್ತು ರಾತ್ರಿ ಅವ್ರ ಮನೇಲಿ ಡಿನ್ನರ್ ಅರೇಂಜ್ ಮಾಡಿದ್ದಾಳೆ. ಇದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಹಲೋ, ಹೇಳು, ಇದ್ರಲ್ಲೇನಾದ್ರೂ ತಪ್ಪಿದ್ಯಾ? ಯಾಕಕ್ಕ ನೀನು ಸುಮನನ ಅಕ್ಕನ ಹತ್ರ ಕೇಳ್ತಾ ಇದ್ಯಾ? ಯಾಕಂದ್ರೆ ಮದ್ವೆ ಆಗದಿರೋರು ಹೊರಗಡೆ ಹೋದ್ರೆ ತಪ್ಪು ಮಾಡಕ್ಕೆ ಹೋಗೋದು ಅಂತ ಇವಳು ಅನ್ಕೊಂಡಿದ್ದಾಳೆ. ಅದನ್ನೇ ಅತ್ತೆಗೂ ಹೇಳಿದಾಳೆ. ಅದಕ್ಕೆ ಜಾನು ಎಲ್ಲೂ ಹೋಗೋದು ಬೇಡ ಅಂತ ಅತ್ತೆ ಹೇಳ್ತಿರೋ. ಅಕ್ಕ, ನೀವು ನನ್ನ ಮನಸ್ಸಿಗೆ ತುಂಬಾನೇ ನೋವು ಮಾಡಿದ್ದೀರಾ ಅಕ್ಕ. ನೀವು ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ಒಂದು ಹುಡುಗಿ ಫ್ರೆಂಡ್ಸ್ ಆಗಿರೋದೇ ತಪ್ಪ? ಆಂಟಿ, ಐ ಆಮ್ ಸಾರಿ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೋಗಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಈಗಲೂ ಅಷ್ಟೇ, ನೀವು ಹ್ಞೂ ಅಂದರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಔಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ. ನಿಮ್ ನಿರ್ಧಾರ ಹೇಳಿ ಅತ್ತೆ. ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಅಮ್ಮ, ಅಮ್ಮನೇ ಹೇಳ್ತಿರೋದು, ನಡಿ. ಅಮ್ಮ ಬಿಡಮ್ಮ. ಅಮ್ಮ
ನೆಕ್ಸ್ಟ್. ನೋ ಪ್ರಾಬ್ಲಮ್. ಈ ಆಕ್ಷನ್ಗೆ ನನ್ನ ರಿಯಾಕ್ಷನ್ ರೆಡಿ ಇದೆ ರಾಜ್. ಎಲ್ಲಿಗೆ ಹೊರಟ್ರಿ? ನಾನು ಒಬ್ಬನೇ ಹೋಗ್ತಾ ಇದ್ದೀನಕ್ಕ, ಅದು ಕೂಡ ಪ್ರಾಬ್ಲಮ್ಮಾ? ಅಯ್ಯೋ, ನಾನು ಆ ರೀತಿ ಕೇಳಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅಕ್ಕ, ನೀನೇನು ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಯಿತು. ಸ್ವಲ್ಪ ನಿನ್ನ ಮನಸ್ಥಿತಿನ ಬದಲಾಯಿಸ್ಕೊ. ನಾನು ಜಾನ್ವಿ ಜೊತೆ ಹೊರಗಡೆ ಹೋಗಲ್ಲ ಅಂದೆ, ನಾನು ಒಬ್ಬನೇ ಹೋಗಲ್ಲ ಅಂತ ಹೇಳಿದ್ನಾ? ಆ್ಯಂಡ್ ನಮ್ಮ ಅಕ್ಕನ ಪರ್ಮಿಷನ್ನು ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಪ್ರಾಬ್ಲಮ್ಮಾ? ರಾಜೇಶ್, ವೇಟ್ ಫಾರ್ ಮೀ. ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ, ಯಾರು ಏನೇ ಹೇಳ್ಕೊಳ್ಳಿ. ಲೆಟ್ಸ್ ಮೂವ್ ರಾಜೇಶ್. ಜಾನ್ವಿ, ರಾಜೇಶ್, ನೀನು ಹೋಗಿ ಕಾರ್ ಸ್ಟಾರ್ಟ್ ಮಾಡು, ನಾನು ಇವಳಿಗೆ ಆನ್ಸರ್ ಕೊಟ್ಬಿಟ್ಟೆ ಬರ್ತೀನಿ. ಜಾನ್ವಿ, ನೀನೇನು ಅನ್ಕೊಂಡಿದ್ಯಲ್ಲ ಅದು ನಿಜ ಆಗೇ ಆಗುತ್ತೆ. ಅದಕ್ಕೆ ನಾವು ಆಚೆ ಹೋಗ್ತಾ ಇರೋದು. ತಾಕತ್ತಿದ್ರೆ ನನ್ನ ತಡೆದು ತೋರಿಸು. ಜಾನ್ವಿ, ಜಾನ್ವಿ ನಿಂತ್ಕೋ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನೀಗ? ಇವಳು ಬೇರೆ ಏನೇನೋ ಹೇಳ್ಬಿಟ್ಟೋದ್ಲು. ಹಾ, ಅತ್ತೆಗೆ ಹೇಳ್ತೀನಿ. ಬೇಡ ಬೇಡ, ಮೊದಲೇ ಮಾವ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಬೈದಿದ್ದಾರೆ. ಸುಮ್ನವ್ರೆ, ಇನ್ನ ಮಲ್ಗಿಲ್ವಾ? ಅಬ್ಬಾ, ಸದ್ಯ ನೀವಾದ್ರೂ ಬಂದ್ರಲ್ಲ ಸಾಹೇಬ್ರೆ, ಬೇಗ ಜಾನ್ವಿಗೆ ಫೋನ್ ಮಾಡಿ ವಾಪಸ್ ಮನೆಗೆ ಬರೋದಕ್ಕೆ ಹೇಳಿ. ಯಾಕೇನಾಯ್ತು? ಮಾಡಿ ಸಾಹೇಬ್ರೆ, ಅವಳು ಕೋಪ ಮಾಡ್ಕೊಂಡು ಹೋದ್ಲು. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಹಲೋ, ಹೇಳಣ್ಣ. ಜಾನು, ಎಲ್ಲಿದ್ಯಾ? ಮನೇಲೇ ಇದ್ದೀನಿ. ಯಾಕೆ ಎಲ್ಲಿದ್ಯಾ? ಅಣ್ಣ, ನಾನು ಯಾಕೆ ಸುಳ್ಳು ಹೇಳಿ? ಜಾನು ಮನೇಲಿ ಇದ್ದಾಳಂತೆ. ಇಲ್ಲ ಸಾಹೇಬ್ರೆ, ಈಗ ಒಂದು 5 ನಿಮಿಷದ ಮುಂಚೆ ರಾಜಶೇಖರ್ ಅವ್ರ ಜೊತೆ ಹೋದ್ಲು. ಜಾನು, ನನ್ನ ಜೊತೆ ಹುಡುಗಾಟ ಆಡ್ಬೇಡ. ನೀನು ಎಲ್ಲೇ ಇದ್ರು ಈಗಲೇ ಮನೆಗೆ ಬಂದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನಾಯ್ತಣ್ಣ?